ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವ್ಲಾಗ್ಗೆ ನಿಮ್ಮ ಕನ್ನಡ ಆರ್ಮಿ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಬಂದು ಲೋಳೆ ಸರ ಹೂ ಬಿಟ್ಟರೆ ಅದೃಷ್ಟ ಅಥವಾ ದುರದೃಷ್ಟನ ಅಂತ ನೋಡೋಣ. ನನ್ನ ಪ್ರಕಾರ ಈ ಹೂವು ಬಿಟ್ಟರೆ ಮನೆಯಲ್ಲಿ ಅದೃಷ್ಟನೇ ಅಂತಲೇ ಹೇಳ್ಬೋದು. ಯಾಕೆ ಅಂತ ಈಗ ಹೇಳ್ತೀನಿ ನೋಡಿ. ಅಲೋವೆರಾ ಅಥವಾ ಲೋಳೆ ಸರ ಅನ್ನೋದು ಇದು ಜನಪ್ರಿಯವಾದ ಗಿಡ ಆಗಿದ್ದು ಸಾಮಾನ್ಯವಾಗಿ ಎಲ್ಲರೂ ಬೆಳೆಸುವಂಥ ಗಿಡನೂ ಹೌದು. ಆಯುರ್ವೇದದಲ್ಲಿ ಇದಕ್ಕೆ ಆದಂಥ ಒಂದು ಮಹತ್ವವಾದ ಸ್ಥಾನ ಕೂಡ ಇದೆ. ಇದು 20ಕ್ಕೂ ಹೆಚ್ಚು ಖನಿಜಾಂಶ ಇರೋದರಿಂದ ಇದು ಆಯುರ್ವೇದನೇ ಸರಿ ಅಲ್ವಾ. ಅದೇ ರೀತಿ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ B1, ವಿಟಮಿನ್ B2, ವಿಟಮಿನ್ B6, ವಿಟಮಿನ್ B11, ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಇ ಕೂಡ ಇರುತ್ತೆ. ಇದರಲ್ಲಿ ಆರೋಗ್ಯಕ್ಕೆ ಬಳಸುವಂತಹದಾದ ಅಂಶ ಕೂಡ ಹೊಂದಿದೆ. ಇದನ್ನು ಪೀರಿಯಡ್ಸಲ್ಲಿ ಹೊಟ್ಟೆ ನೋವು ಬಂದರೆ ಕೂಡ ಇದನ್ನು ಜ್ಯೂಸ್ ಮಾಡಿಕೊಂಡು ಕುಡಿತಾರೆ. ಆದಷ್ಟು ಇದು ಮನೆಮದ್ದಾಗಿ ಕೂಡ ಪರಿಣಮಿಸುತ್ತೆ. ನಮಗೆ ಆ್ಯಂಟಿ ಇನ್ಫ್ಲಾಮೇಟರಿ ಗುಣ ಇರೋದರಿಂದ ಇದರಲ್ಲಿ ಚರ್ಮಕ್ಕೆ ಆಗುವಂಥ ತೊಂದರೆಗಳನ್ನು ಕೂಡ ಇದು ತಡೆಯುತ್ತೆ. ಅದೇ ರೀತಿ ಯಾವ ಥರ ಅಂದರೆ ಈ ಚರ್ಮದಲ್ಲಿ ತುರಿಕೆ ಅಥವಾ ಇರಿಟೇಷನ್ ಆದರೆ ಅಥವಾ ನಮಗೆ ಗಾಯ ಆಗಿ ಕಲೆಗಳೇನಾದ್ರು ಅಥವಾ ಅದ್ರ ಮೇಲೆ ಗಾಯ ಆಗಿದ ತಕ್ಷಣವೇ ಕಡ್ತ ಶುರು ಆದರೆ ಅದ್ರ ಮೇಲೆ ಆಲೋವೆರಾ ಅಥವಾ ಕೊಬ್ಬರೆಣ್ಣೆ ಮಿಕ್ಸ್ ಮಾಡಿ ಅದನ್ನು ಹಚ್ಚೋದ್ರಿಂದ ಇರಿಟೇಷನ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಇದರಲ್ಲಿ ದೇಹದಲ್ಲಾಗುವ ಚರ್ಮದಲ್ಲಿ ಬದಲಾವಣೆ ಆಗುವ ಡಿಹೈಡ್ರೇಷನ್ ಕೂಡ ಇದನ್ನು ತಡೆಯುತ್ತೆ. ಹೇಗೆ ಅಂದರೆ ಚರ್ಮಕ್ಕೆ ಇದನ್ನು ಅಪ್ಲೈ ಮಾಡೋದ್ರಿಂದ ಚರ್ಮದಲ್ಲಿ ಇರೋಂತಹ ಕಾಂತಿ ಆಗಿರ್ಬೋದು ಅಥವಾ ಅದರದ್ದೇ ಆದ ಒಂದು ತೇವಾಂಶವನ್ನು ಇದು ಹಿಡಿದಿಟ್ಕೊಂಡಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಮನೆಯಲ್ಲಿ 3 ಥರದ ಅಲೋವೆರಾ ಗಿಡ ಇದೆ. ಈಗಷ್ಟೇ ನಮ್ಮ ಮನೆಯಲ್ಲಿ ಹೂ ಬಿಟ್ಟಿದೆ ಅಲೋವೆರಾ ಗಿಡ, ನೀವು ನೋಡ್ತಾ ಇದ್ದೀರಿ. ಇದು ನಮ್ಮ ಮನೆಯಲ್ಲಿ ಬಿಟ್ಟಿರುವಂಥ ಹೂವು. ಹೋದ ವರ್ಷ ಇದೇ ರೀತಿ ನಮಗೆ ಹೂ ಒಂದು ಕಾಣಿಸ್ಕೊಂಡಿತ್ತು. ನಿಜವಾಗ್ಲೂ ಅದೃಷ್ಟನೇ ಅಲ್ವಾ. ಈ ಥರದೊಂದು ಹೂ ನೋಡೋದ್ರಿಂದ ಆಗಿರ್ಬೋದು ಅಥವಾ ಮನೆಯಲ್ಲಿ ಬಿಡೋದ್ರಿಂದ ಆಗಿರ್ಬೋದು ತುಂಬಾ ಅದೃಷ್ಟ ಅಂತಲೇ ಹೇಳ್ಬೋದು. ಈ ಹೂವು ಕೆಂಪು ಮತ್ತು ಹಳದಿ ಬಣ್ಣದಿಂದ ಕೂಡಿರುತ್ತೆ. ಇದು ಕೂಡ ಮೆಡಿಸಿನ್ಗೆ ಬಳಸ್ತಾರೆ ಅನ್ನೋದೊಂದು ಪದ್ಧತಿ ಇದೆ. ಯಾವ ರೀತಿ ಅಂತ ನನಗೂ ಗೊತ್ತಿಲ್ಲ. ಅದೇ ರೀತಿ ತಿಳ್ಕೊಳ್ಳೋ ಕುತೂಹಲನೂ ಕೂಡ ಇದೆ ನನಗೆ. ಇದನ್ನು ಜಾಮಾಗಿ ಕೂಡ ಬಳಸ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಲೋವೆರಾ ಹೂವಿದು ಅದು ಬೆಳೆಯುವಾಗ ಅಥವಾ ಹೂ ಬಿಡುವಾಗ ಇದು ತುಂಬ ಸುವಾಸನೆ ಕೊಡುತ್ತೆ, ತುಂಬ ಸ್ಮೆಲ್ ಇರುತ್ತೆ. ಅರೋಮಾ ಕೂಡ ಅದೇ ಥರ ತುಂಬ ಚೆನ್ನಾಗಿ ಬರುತ್ತೆ. ಈ ಹೂವು 3 ವರ್ಷಕ್ಕೆ 1 ಸಲ ಬಿಡುತ್ತೆ. ಈ ಗಿಡ ನೀವು ನೋಡ್ತಾ ಇರೋದು ನನ್ನ ಫ್ರೆಂಡ್ ನನಗೆ ಡ್ಯೂಟಿಲಿದ್ದಾಗ ಗಿಫ್ಟ್ ಮಾಡಿದ್ದು. ಅವಳ ನೆನಪಿಗೋಸ್ಕರ ನಾನು ಇನ್ನೂ ಇದನ್ನು ತುಂಬ ಚೆನ್ನಾಗಿ ಇನ್ನೂ ಬೆಳೆಸ್ತಾ ಇದ್ದೀನಿ ಕೂಡ. ಇದ್ರ ಮರಿಗಳು ಕೂಡ ಅಕ್ಕಪಕ್ಕದಲ್ಲೇ ಇದೆ. ಇದು ಪಾಟರಿಂಗ್ ಹೇಗೆ ಮಾಡೋದಪ್ಪ ಅಂದರೆ ವರ್ಷಕ್ಕೊಂದು ಸಲ ಪಾಟ್ನ ನಾವು ಚೇಂಜ್ ಮಾಡಬೇಕಾಗತ್ತೆ. ಮೀನ್ಸ್ ಒಂದು ಪಾಟಲ್ಲಿ ಒಂದೇ ಗಿಡ ಅಂತೇನು ಹಾಕಕ್ಕೆ ಬರೋದಿಲ್ಲ, ಅದ್ರ ಮರಿಗಳು ಕೂಡ ಬರ್ತಾ ಇರುತ್ತೆ. ಹಾಗಾಗಿ ನೀವು ಪಾಟರಿಂಗ್ನ ವರ್ಷಕ್ಕೊಂದು ಸಲ ಚೇಂಜ್ ಮಾಡ್ಕೋತಾ ಇದ್ರಿ. ಇದೇ ರೀತಿ ನೀರನ್ನು ಕೂಡ ಇದಕ್ಕೆ ತುಂಬ ಬೇಕು ಅಂತ ಏನಿಲ್ಲ. ಇದನ್ನು ಒಂದು ಸಲ ತುಂಬ ಚೆನ್ನಾಗಿ ನೀರು ಕೊಟ್ಟುಬಿಟ್ರೆ ನೀವು 2-3 ದಿನದ ತನಕ ನೀರು ಹಾಕೋದೇ ಬೇಡ. ಅದರ ಮೇಲ್ಪದರ ಡ್ರೈ ಆಗ್ತಿರೋ ಹಾಗೆ ನೀವು ನೀರು ಹಾಕಿದ್ರೆ ಸಾಕು. ನೀರಿನ ಅಂಶನೂ ಕೂಡ ಇದು ಕಡಿಮೆ ಹೀರ್ಕೊಳ್ಳುತ್ತೆ ನೀರು. ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಇರೋದು ಅಲೋವೆರಾ ಗಿಡ ತುಂಬ ಒಳ್ಳೆಯ ಔಷಧಿ ಗುಣಗಳನ್ನು ಹೊಂದಿರುತ್ತೆ. ಇದು ಯಾವ ದಿಕ್ಕಲ್ಲಿ ಇಟ್ಟರೆ ಒಳ್ಳೆಯದು ಅಂತ ಹೇಳಿದ್ರೆ ಪೂರ್ವಾಭಿಮುಖವಾಗಿ ಉತ್ತರ ದಿಕ್ಕಿನ ಕಡೆ ಇಟ್ಟರೆ ತುಂಬಾ ಒಳ್ಳೆಯದು. ಮನೆಯಲ್ಲಿ ಧನಾತ್ಮಕ ಶಕ್ತಿ ಮತ್ತು ದೈವಿಕ ಶಕ್ತಿನ ಕೂಡ ಇದು ಹೆಚ್ಚು ಮಾಡುತ್ತೆ. ಅದೇ ರೀತಿ ಋಣಾತ್ಮಕ ಶಕ್ತಿ ಮೀನ್ಸ್ ನೆಗೆಟಿವ್ ಎನರ್ಜಿನ ಇದು ತಡೆಯುತ್ತೆ. ಒಳ್ಳೆ ಗಾಳಿ ಬೆಳಕಲ್ಲಿ ಇದನ್ನು ಇಡೋದ್ರಿಂದ ಇದು ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದೇ ರೀತಿ ಈ ಗಿಡದಲ್ಲಿ ಆದಷ್ಟು ಎಲ್ಲದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮನೆಗೆ ಕಣ್ಣೆದುರು ಆಗೋದನ್ನು ಕೂಡ ಇದು ತಡೆಯುತ್ತೆ. ಈ ಅಲೋವೆರಾ ಗಿಡದಲ್ಲಿ ಆದಷ್ಟು ಪೌಷ್ಟಿಕಾಂಶ ಗುಣ ಇರೋದ್ರಿಂದ ವಿಟಮಿನ್ಸ್ಗಳಿರೋದ್ರಿಂದ ಇದನ್ನು ಹೇರ್ ಪ್ಯಾಕಾಗಿ ಕೂಡ ಯೂಸ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರೋ ಗಿಡ ಇದು ಹೊಟ್ಟೆಗೂ ಕೂಡ ತಗೊಳ್ಳೋವಂಥ ಗಿಡ ಆಗಿರುತ್ತೆ. ಅದೇ ರೀತಿ ಈ ಅಲೋವೆರಾ ಗಿಡದ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಆದಷ್ಟು ವ್ಯೂ ಮಾಡ್ತಾಯಿರಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಧನ್ಯವಾದಗಳು ಎಲ್ಲರಿಗೂ.